ಇನ್ನು ಬೆಳಗಾವಿ ಜಿಲ್ಲೆಗೆ ಕಾಲಿಟ್ಟಿದೆ ಕೊರೋನಾ ವೈರಸ್. ಮೊದಲ ಕೇಸ್ ಕಂಡು ಬಂದಿದೆ ಬೆಳಗಾವಿನಲ್ಲಿ. ಅದು ಯಾರು? 25 ವರ್ಷದ ಗರ್ಭಿಣಿಯೊಬ್ಬರಲ್ಲಿ ಕೋವಿಡ್ ಪಾಸಿಟಿವ್ ಕಾಣಿಸಿಕೊಂಡಿದೆ. ಹಾಗಾಗಿ ಅಲ್ಲಿನ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಅಲ್ಲಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗಾಗಲೇ ಕೋವಿಡ್ಗಾಗಿ ಪ್ರತ್ಯೇಕ ವಾರ್ಡನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಕೋವಿಡ್ ಚಿಕಿತ್ಸೆಗೋಸ್ಕರ 10 ಬೆಡ್ಗಳ ವಾರ್ಡ್ ಸಿದ್ಧತೆಯಾಗಿದೆ. ಇಮಿಡಿಯೇಟ್ ಆಗಿ ಆಕ್ಟ್ ಮಾಡಿದ್ದಾರೆ ಅಲ್ಲಿನ ಜಿಲ್ಲಾಡಳಿತ. ಅವರ ಜಿಲ್ಲಾಸ್ಪತ್ರೆಯಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆ 10 ವಾರ್ಡ್ಗಳ ಒಂದು ಕೋವಿಡ್ 10 ಬೆಡ್ಗಳ ಕೋವಿಡ್ ವಾರ್ಡ್. ಇಲ್ಲಿ ನಿಮಗೆ ಕೋವಿಡ್ಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬೇಕಾಗಿರೋ ಔಷಧಿಗಳು ಸ್ಟಾಕ್ ಇಟ್ಕೊಂಡಿದ್ದಾರೆ, ಆಕ್ಸಿಜನ್ ಸ್ಟಾಕ್ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಇದು ಫಸ್ಟ್ ಟೈಮ್ ಏನಲ್ಲ, ವಿ ಆರ್ ಯೂಸ್ ಟು ಇಟ್. ನಮಗೆ ಗೊತ್ತು ಇದು ಬಂದರೆ ಯಾವ ಥರ ತಯಾರಿ ಮಾಡ್ಕೋಬೇಕು, ಏನೇನು ಮೆಡಿಸಿನ್ ತೊಗೋಬೇಕು ಅಂತ. ಅದನ್ನು ಜಿಲ್ಲಾಡಳಿತ ಮಾಡಿದೆ. ನಾವೀಗ ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಯಲ್ಲಿ ಇದ್ದೀವಿ. ತಾವು ನೋಡ್ಬೋದು, ಇಲ್ಲಿ ಈಗಾಗಲೇ ಕೋವಿಡ್ ವಾರ್ಡನ್ನು ತೆರೆಯಲಾಗಿದೆ. ಕೋವಿಡ್ ಏನೇನು ಬರ್ತಾರೆ ಜನ ಹಾಗೆ ಅಂತೇಳಿ ಇಲ್ಲಿ ಒಂದಿಷ್ಟು ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸುಮಾರು 13 ಬೆಡ್ಗಳ ಈ ಒಂದು ಆಸ್ಪತ್ರೆಯಲ್ಲಿ, ಬೆಳಗಾವಿಯ ಏನು ಸರ್ಕಾರಿ ಆಸ್ಪತ್ರೆ ಬೀಮ್ಸ್ ಏನಿದೆ, ಬೀಮ್ಸಲ್ಲಿ 13 ಬೆಡ್ಗಳನ್ನ ರೆಡಿ ಮಾಡ್ಕೊಂತಾರೆ. ಮತ್ತು ಸೋಮವಾರದಿಂದ ಟೆಸ್ಟನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಬೆಳಗಾವಿ ನಗರ ಜಿಲ್ಲೆಯಲ್ಲಿ ಜನ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಈಗಾಗಲೇ ಕೋವಿಡ್ ಏನು ಅಂಥದ್ದೆಲ್ಲ ಕೂಡ ಗೊತ್ತಿರುವಂಥದ್ದು. ಹೀಗಾಗಿ ಯಾರೂ ಕೂಡ ಪ್ಯಾನಿಕ್ ಆಗಬೇಡಿ. ಆದರೆ ಏನೈತೆ, ಒಂದು ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ಗಳು ಹೋಗಿರ್ಬೋದು, ಮತ್ತು ಟ್ರಾವೆಲ್ ಎಲ್ಲ ಕೂಡ ಹೋಗೋದು ಹಾಗೆ ಅಂತ ಹೇಳಿ ಕೂಡ ಹೇಳಿರುವಂಥದ್ದು. ನಮ್ಮ ಜೊತೆ ವೈದ್ಯರಿದ್ದಾರೆ, ಬರೀ ಅವರನ್ನು ಮತ್ತು ಏನೇನಾಗಿದೆ ಸರ್? ಈಗ ಕೋವಿಡ್ ಪ್ರಾರಂಭ ಆಗಿತ್ತು ಅಂತಕ್ಕಂಥ ವಿಷಯಗಳು ಮಾಧ್ಯಮಕ್ಕೆ ತಿಳಿತಾ ಇದೆ. ಇಲ್ಲಿ ಕೂಡ ನಾವು ಮತ್ತು ನಿರ್ದೇಶಕರು, ವೈದ್ಯಕೀಯ ಅಧ್ಯಕ್ಷರು ಮತ್ತು ಇರ್ತಕ್ಕಂಥ ಸ್ಥಳೀಯ ವೈದ್ಯಾಧಿಕಾರಿ ತಿಳ್ಕೊಂಡು ಮಾಡಿ ಇಲ್ಲಿ ನಾವು 10 ಬೆಡ್ಗಳನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಒಂದು ವೇಳೆ ಹೆಚ್ಚಿನ ಅವಶ್ಯಕತೆ ಬಿದ್ದರೂ ಕೂಡ ಎಕ್ಸ್ಟೆನ್ಷನ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಸೋಮವಾರದಿಂದ ನಾವು ಕೋವಿಡ್ ಟೆಸ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ನಮಗೆ ಟ್ರೂನೆಟ್ ಅಂತಿದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಒಂದು ಕರೋನಾ ಪತ್ತೆ ಆಗಿರೋದ್ರಿಂದ ಒಂದು ಪೇಷಂಟ್ ಯಾವ ಥರ ಇದ್ದಾರೆ, ಅವ್ರ ಜೊತೆ ಏನಂತಾರೆ, ಯಾವೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಬೆಳಗಾವಿ ನಗರ ಮತ್ತು ಜಿಲ್ಲೆಯಲ್ಲಿ ಅಂತೇಳಿ ಎಲ್ಲ ವಿಚಾರ ಮಾತಾಡೋಕ್ಕೆ ಬೆಳಗಾವಿ DHO ಅಂತ ಡಾಕ್ಟರ್ ಈಶ್ವರ್ ಗಡಾದವ್ರು ನಮ್ಮ ಜೊತೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್, ಎಲ್ಲಿ ಪತ್ತೆ ಆಯಿತು, ಹೇಗೆ ಪತ್ತೆ ಆಯಿತು? ಸರ್, ಇದು ಯಳ್ಳೂರು KLಲ್ಲಿ ಒಂದು ಪ್ರೆಗ್ನೆಂಟ್ ವುಮನ್, 25 ವರ್ಷದ ಪ್ರೆಗ್ನೆಂಟ್ ವುಮನ್, 5 ತಿಂಗಳ ಗರ್ಭಿಣಿ ಇದ್ದಾರೆ. ಅವರು ಮೊದಲು ಅವ್ರಿಗೆ ಹುಗ್ಳನಗಡಿ ಅಂದರೆ ಅಪರ್ ರೆಸ್ಪಿರೇಟರಿ ಇನ್ಫೆಕ್ಷನಿಂದ ಅಡ್ಮಿಟ್ ಆಗಿದ್ದರು. ಅದು ಹಾಗೆ ಸ್ವಲ್ಪ ಉಲ್ಬಣಗೊಂಡ್ರು ಮತ್ತು ಇನ್ನೂ ಹೈಪೋಥೈರಾಯ್ಡಿಸಮ್ ಎಲ್ಲ ಇದ್ದಿತ್ತು. ಮತ್ತು 19ಕ್ಕೆ ಜಾಸ್ತಿ ಆಗಿದ್ದಕ್ಕೆ ಪ್ರಭಾಕರ್ ಕೋರೆ ನಮ್ಮ ದೊಡ್ಡ KLE ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿದ್ದಾರೆ. ಇವತ್ತು ಪರಿಸ್ಥಿತಿ ಏನಿದೆ ಅವ್ರದ್ದು? ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್? ಅವರು ಸ್ವಲ್ಪ ಕ್ರಿಟಿಕಲ್ ಆಗೇ ಇದೆ, ICUದಲ್ಲಿದ್ದಾರೆ. ಎಲ್ಲ ಐನೋಟೋಪ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಹೌದು. ಹಾಂ, ಅವರು 5 ತಿಂಗಳ ಗರ್ಭಿಣಿ ಇದ್ದಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಸ್ವಲ್ಪ ಇಂಟೆನ್ಸಿವ್ ಆಗೇನೆ ಕೊಡ್ತಾ ಇದ್ದಾರೆ. ಸೀರಿಯಸ್ ಇದ್ದಾರೆ, ಕ್ರಿಟಿಕಲ್ ಇದೆ ಕಂಡೀಷನ್. ಈಗ ಯಾವೆಲ್ಲ ಗೈಡ್ಲೈನ್ಸ್ಗಳ ಬರ್ತಾ ಇರುವಂಥದ್ದು ಮತ್ತು ಯಾವ ಥರ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿರುವಂಥದ್ದು, ತಾವು ನಗರ ಮತ್ತು ಜಿಲ್ಲೆಯ ಜನರಿಗೆ ಏನು ಹೇಳಬಯಸ್ತೀರಿ? ಕಳೆದೊಂದು 15-20 ದಿನದಿಂದ ರಾಜ್ಯಾದ್ಯಂತ ಇದಾಗಿದೆ ಅಂತೇಳಿ ನಮ್ಮ ಆರೋಗ್ಯ ಇಲಾಖೆಯಿಂದ ಒಂದು ಪತ್ರಿಕಾ ಪ್ರಕಟಣೆಯೂ ಬಂದಿದೆ. ಸುಮಾರು ಒಂದು 30-32 ಕೇಸ್ಗಳು ರಿಪೋರ್ಟ್ ಆಗಿದ್ರ ಬಗ್ಗೆ. ಅದರಲ್ಲಿ ನಾವು ಎಲ್ಲರೂ ಏನೊಂದು ಮುಂಜಾಗ್ರತೆ ತೊಗೋಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅಂದರೆ ಪರ್ಸನಲಾಗಿ ಒಬ್ರಿಗೊಬ್ಬರು ಸ್ವಲ್ಪ ಅಂತರ ಕಾಯ್ದುಕೊಂಡಿರ್ಬೇಕು. ಈ ಮಾಸ್ ಗ್ಯಾದರಿಂಗ್, ಜಾತ್ರೆ ಇಂಥದ್ರಲ್ಲಿ ಭಾಗವಹಿಸಬಾರ್ದು. ಎಸ್ಪೆಷಲಿ ಈಗ ಓಲ್ಡ್ ಏಜ್ ಆದವರು, ಇನ್ಫಂಟ್ಸ್, ಗರ್ಭಿಣಿಯರು, ಅಂದರೆ ಇಮ್ಯುನಿಟಿ ಯಾರಿಗೆ ಕಡಿಮೆ ಇರ್ತೈತಿ ಅಂಥವ್ರನ್ನ ಸ್ವಲ್ಪ ಇದ್ರ ಬಗ್ಗೆ ಮುಂಜಾಗ್ರತೆ ಆದಂಥ ಪದೇ ಪದೇ ಕೈ ತೊಳ್ಕೊಳ್ದಿರ್ಬೋದು, ಮಾಸ್ಕ್ ಹಾಕ್ಕೊಳ್ಳೋದು, ಇಂಥದ್ದೆಲ್ಲ ಮಾಡುವಂಥ ಒಂದು ಸಾರ್ವಜನಿಕರೆಲ್ಲ ಅರಿವು ಮೂಡಿಸೋ ಕೆಲಸ ಈಗ ಸದ್ಯದಲ್ಲೇ ಆಗಬೇಕಾಗಿದೆ. ಮಾಸ್ಕ್ ಹಾಗೂ ಸ್ಯಾನಿಟೈಸೇಷನ್ ಕಡ್ಡಾಯ ಅಂತ ಹೇಳ್ತೀರಾ? ಕಡ್ಡಾಯ ಅಂದರೆ ಇಂಥ ವ್ಯಕ್ತಿಗಳಿಗೆ, ಅಂದರೆ ಇಮ್ಯುನಿಟಿ ಕಡಿಮೆ ಇದ್ದಂಥ ವ್ಯಕ್ತಿಗಳಿಗೆ ಮಾಡಿದಲ್ಲಿ ನಾವು ಇದರಿಂದ ಕಾಪಾಡ್ಕೋಬೋದು. ಕಡ್ಡಾಯ ಅಂತ ಇನ್ನೂ ಏನು ಗೌರ್ಮೆಂಟ್ ಇನ್ನೂ ಏನು ಮಾಡಿಲ್ಲ. ಈಗ ಬೀಮ್ಸ್ ಆಸ್ಪತ್ರೆ ತಾವು ಒಂದು ವಿಸಿಟ್ ಮಾಡ್ತೀರಿ, ಒಂದು ಮೀಟಿಂಗನ್ನು ಕೂಡ ಮಾಡ್ತೀರಿ ಗುರುವಾರ ದಿನ. ಏನೆಲ್ಲ ಗೈಡ್ಲೈನ್ಸ್ ಹೇಳ್ತೀರಿ ಅವ್ರಿಗೆ? ಎಷ್ಟು ತಯಾರಿ ಇದೆ ನಿಮ್ಮದು ಬೆಳಗಾವಿ? ಅಂದರೆ ಪೂರ್ವ ತಯಾರಿಯನ್ನು ಎಲ್ಲ ಸ್ವಲ್ಪ ಇದಾಗಿರ್ತೈತೆ. ನಮ್ಮ ರೊಟೀನ್ ಇದರೆಲ್ಲ ಬ್ಯುಸಿ ಇರ್ತೀವಿ. ಅದಕ್ಕಾಗಿ ಪೂರ್ವ ತಯಾರಿ ಎಲ್ಲ ಇದೆ ಅನ್ನೋ ಸಲುವಾಗಿ ನಾನು ಹಿಂದೆ ಗುರುವಾರ ಹೋಗಿ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿಕೊಂಡು, ಅಂದರೆ ಬೆಡ್ ತಯಾರಿ ಮಾಡ್ಕೊಳ್ಳೋದಿರ್ಬೋದು, ಟೆಸ್ಟಿಂಗ್ ಇರ್ಬೋದು, ಒಂದು ಡ್ರೈ ರನ್ ಮಾಡ್ಕೊಳ್ಳೋದು ಎಲ್ಲನೂ ಒಂದು ಎಲ್ಲರಿಗೆ ಮತ್ತು ಏನೋ ಸಿಬ್ಬಂದಿಗಳಿಗೆ ಒಂದು ಓರಿಯೆಂಟೇಷನ್ ಮಾಡೋದು. ಅಕಸ್ಮಾತ್ ಜಾಸ್ತಿ ಕೇಸ್ ಬಂದರೆ ನಾವೆಲ್ಲ ರೆಡಿ ಇರಬೇಕನ್ನುವಂಥ ದೃಷ್ಟಿಯಲ್ಲಿ ಒಂದು ಏನು ಎಕ್ಸಸೈಸ್ ಅಂತೀವಲ್ಲ, ರಿಹರ್ಸಲ್ ಮಾಡ್ಕೊತಾ ಇದ್ದೀವಿ. ಈಗ ಒಂದು ವಿಚಾರದಲ್ಲಿ ಈಗಾಗಲೇ ತಾವು ಹೇಳಿದ್ರೆ ಏನಂತಾರೆ, ಈಗಾಗಲೇ ಬಂದಿದೆ, ಅದು ನಮ್ಮ ಇಮ್ಯುನಿಟಿ ಸಿಸ್ಟಮ್ ಇರುವಂಥದ್ದು. ಆದರೆ ಟೆಸ್ಟಿಂಗ್ಗಳು ಜಾಸ್ತಿ ಆಗ್ತಾಯಿಲ್ಲ. ಟೆಸ್ಟಿಂಗ್ಗಳು ಜಾಸ್ತಿ ಮಾಡಬೇಕು. ಟೆಸ್ಟಿಂಗ್ ಜಾಸ್ತಿ ಮಾಡಿದ್ರೆ ರೋಗ ಜಾಸ್ತಿ ಇರ್ಬೋದು ಅಂತ.
ಹೌದು, ಖಂಡಿತ ನಾವೀಗ ILI ಮತ್ತು ಸಾರಿ ಅಂತ ಸರ್ವೆ ಮಾಡಿಸ್ತಾ ಇದ್ದೀವಿ. ಅಂಥವುಗಳನ್ನು IHIP ಪೋರ್ಟಲ್ ಮುಖಾಂತರ ನಾವು ನೋಡ್ತಾ ಇದ್ದೀವಿ. ಅವನ್ನೆಲ್ಲ ಇನ್ಮೇಲೆ ಟೆಸ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಟೆಸ್ಟಿಂಗ್ ಕಿಟ್ಗಳಿದಾವ ಅಥವಾ ಇನ್ನು ಬೇಕಾಗಿರುವಂಥದ್ದು ಏನು ಸರ್ಕಾರಕ್ಕೆ? ಸದ್ಯಕ್ಕೆ ಎಷ್ಟು ಇದಾವೆ ಅಷ್ಟು ಇದ್ದಾವೆ, ನಮಗೆ ಸಫಿಷಿಯೆಂಟ್ ಇದ್ದಾವೆ. ಇನ್ನು ಹೆಚ್ಚಿಗೆ ಬೇಕಾದದ್ದನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ಎಷ್ಟು ಜನ ಟೆಸ್ಟ್ ಮಾಡ್ತೀವಿ? ಈಗ 1-2 ಅಷ್ಟೇ ಬರ್ತಾ ಇದ್ದಾರೆ, ಅವಷ್ಟು ಇದಾವೆ. ಈಗ ನಮಗೆ ಅಷ್ಟು ಟೆಸ್ಟ್ ಮಾಡ್ಕೊತಾ ಇದ್ದಾರೆ. ಹೇಳ್ಬೇಕಾದ್ರೆ ಎಷ್ಟಿದೆ ನಮಗೆ ನಾನೀಗ ಬಿಮ್ಸಲ್ಲಿ ಮೇ ತಿಂಗಳಲ್ಲಿ 3 ಬಂದಿದ್ದಾವೆ ಅಂತ ಸಸ್ಪೆಕ್ಟ್ ಮಾಡಿದಂಥ 3 ಟೆಸ್ಟ್ ಮಾಡಿದ್ದಾರೆ ಮೇ ತಿಂಗಳಲ್ಲಿ. ಏಪ್ರಿಲ್ ತಿಂಗಳಲ್ಲಿ 17 ಮಾಡಿದ್ದಾರೆ. ಹಿಂಗೆ ನಾವು ಈಗ ಚೆಸ್ಟ್ ಮೆಡಿಸಿನ್ ಇದ್ದಾರೆ, ಅವ್ರ ಜೊತೆ ಎಲ್ಲ ನಾನು ಮಾತಾಡಿದ್ದೀನಿ. ಅವ್ರೇನು ಸಸ್ಪೆಕ್ಟ್ ಮಾಡಿದ್ದಾರೆ ಡಾಕ್ಟರ್ಸು, ಇಲ್ಲೇನು ಫಿಸಿಷಿಯನ್ ಸಸ್ಪೆಕ್ಟ್ ಮಾಡಿದಾಗ ಮಾತ್ರ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದಾರೆ ಅವರು. ಅದು ಮಷಿನ್ ಟೆಸ್ಟ್ ಕೂಡ ಇದೆ, ಎಲ್ಲ ರೆಡಿ ಇದೆ, ಎಲ್ಲ ರೆಡಿ ಇದೆ. ನಾವು ಮಷಿನ್ ಡ್ರೈ ರನ್ ಮಾಡಿದ್ದೀವಿ ಅದನ್ನು, ಚೆನ್ನಾಗಿದೆ. ಅಂದರೆ ತಾವು ಹೇಳೋ ಪ್ರಕಾರ ಅಂತಾರೆ ಅಲರ್ಟ್ ಆಗಿರ್ರಿ, ಹೆದರಿಕೆ ಬೇಡ ಅಂತ. ಹೆದರಿಕೆ ಬೇಡ, ಅದು ಎಲ್ಲ ಮುಂಜಾಗ್ರತೆಯಾಗಿರಬೇಕು. ನಾನು ಈ ಹಂತದಲ್ಲಿ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನೆಂದರೆ ಆತಂಕ ಪಡೋದು ಬೇಡ. ಎಲ್ಲ ಆತಂಕ ಪಟ್ಟು ನಮ್ಮ ನಿತ್ಯದ ಜೀವನಕ್ಕೆ ಅಡಚಣೆ ಮಾಡ್ಕೊಳ್ಳೋ ಬದಲಿ ಈ ರೋಗ ಯಾರಿಗೆ ಅಂದರೆ ಈ ಇಮ್ಯುನಿಟಿ ಕಡಿಮೆ ಇದ್ದವ್ರಿಗೆ ಬರ್ತೈತಲ್ಲ, ಅಂಥವ್ರು ಮುಂಜಾಗ್ರತೆಯಾಗಿ ಮಾಸ್ಕ್ ಹಾಕ್ಕೊಳ್ಳೋದು, ಒಬ್ರಿಗೊಬ್ಬರು ದೂರ ಒಂದು 3 ಮೀಟರ್ ದೂರ ಅಂತರ ಏನು ಮಾಡಬೇಕು ಅದನ್ನು ಮಾಡೋದು, ಆಮೇಲೆ ಪದೇ ಪದೇ ಕೈ ತೊಳೆಯುವಂಥದ್ದು, ಸ್ವಚ್ಛ ಆಹಾರ ಸೇವಿಸುವಂಥದ್ದು, ಇಂಥ ಒಂದು ಮುಂಜಾಗ್ರತೆಯನ್ನು ಎಲ್ಲರೂ ವಹಿಸಿದಲ್ಲಿ ಇದ್ರ ಜೊತೆಗೆ ಉಳಿದ ರೋಗಗಳನ್ನು ನಾವು ಹಂತದಲ್ಲಿ ಕಡೆ ಪ್ರಶ್ನೆ ಏನಂತಂದರೆ, ಈ ಒಂದು ಮಹಾರಾಷ್ಟ್ರದಿಂದ ಟ್ರಾವೆಲ್ ಹಿಸ್ಟ್ರಿ ಇದೆ ಅಂತ ಹೇಳಾಗ್ತಾ ಇದೆ. ಒಂದು ಕಡೆ ಇದೆ ಅಂತ ಹೇಳ್ತಾರೆ, ಒಂದು ಕಡೆ ಇಲ್ಲ ಅಂತಾರೆ. ಹೀಗಾಗಿ ಚೆಕ್ ಪೋಸ್ಟ್ಗಳೇನಾದ್ರು ಮಾಡ್ತಾ ಇದ್ದೀರಾ ಅಥವಾ ಈ ಒಂದು ವಿಷಯದಲ್ಲಿ ಅದು ಈಗಲೂ ಕೂಡ ಯಾವ ಥರ ಇದೆ ಅಂತ? ಸರ್, ಈಗ ಮುಂಜಾಗ್ರತೆ ತಗೊಳ್ಳುವಂಥ ಕ್ರಮದಲ್ಲಿದ್ದೀವಿ ಹೊರತು ಈ ರೀತಿ ಚೆಕ್ ಪೋಸ್ಟ್ಗಳನ್ನು ಮಾಡೋದಕ್ಕಾಗಲಿ ನಮಗೆ ಹೈಯರ್ ಆಫೀಸರ್ಸಿಂದ ಯಾವುದೇ ಡೈರೆಕ್ಷನ್ ಬಂದಿಲ್ಲ ಈಗ ಇನ್ನೂ ತನಕ. ಅಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಬಗ್ಗೆ ಒಂದು ನಿರ್ಧಾರ ಕೈಗೊಂಡ ನಂತರ ಅದನ್ನು ನಾವೆಲ್ಲ ರೆಡಿ ಇದ್ದೀವಿ ಅಷ್ಟೇ. ಸುಮಾರು 3,000 ಅಧಿಕಾರಿ ಸಿಬ್ಬಂದಿಗಳಿಗೆ ನಾವು ತಯಾರಿದ್ದೀವಿ. ಯಾವುದೇ ಥರ ತೊಂದರೆ ಬಂದರೂ ಕೂಡ ಜನರನ್ನು ರಕ್ಷಿಸುವ ವಿಚಾರದಲ್ಲಿ, ಅವರಿಗೆ ಟ್ರೀಟ್ಮೆಂಟ್ ಕೊಡುವ ವಿಚಾರದಲ್ಲಿ ನಾವು ಸನ್ನದ್ಧಾಗಿದ್ದೀವಿ ಅಂತೇಳಿ DH ಅವರು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್ ಕುರಂದ್ವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.